ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈವ್ನಿಂಗ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ, ತುಂಬ ದಿನ ಆಯಿತು ವಿಡಿಯೋ ಮಾಡಿದೆ. ನಾನು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಐ ಆಮ್ ಸೋ ಸಾರಿ, ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ವೀಡಿಯೋಸ್ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಐ ಆಮ್ ಸೋ 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 ಸಾರಿ, ರಿಯಲಿ ಸಾರಿ. ನಾನು ಹೇಳಿದ್ದೆ ರಶ್ಮಿ, ಆ್ಯಕ್ಚುಲಿ ನಮ್ಮ ಕಂಪ್ನಿಲಿ ವರ್ಕ್ ಮಾಡೋರು ರಶ್ಮಿ ಅಂತ. ಅದೇ ಲಾಸ್ಟ್ ಟೈಮ್ ನಾನು ಒಡಿಸ್ಸಾ ಅವ್ರ ಜೊತೆ ಒಂದು ವಿಡಿಯೋ ಹಾಕಿದ್ದಲ್ವ. ಸೊ ಅವ್ರ ಜೊತೆ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ನಾನು ಅವ್ರ ಜೊತೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಇವಾಗ ಮಾಡ್ತಿರೋ ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ಒಂದು ರಿಲೇಷನ್ಶಿಪ್ ಬಗ್ಗೆ ಮಾತಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಈ ಥರ ಒಂದು ರಿಲೇಷನ್ಶಿಪ್ ನಿಮಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಎಸ್, ರಿಲೇಷನ್ಶಿಪ್ ಅಂದಮೇಲೆ ತಂದೆ ತಾಯಿ ಜೊತೆ ರಿಲೇಷನ್ಶಿಪ್ ಇರುತ್ತೆ, ಆ್ಯಂಡ್ ಅಣ್ಣ ತಮ್ಮಂದ್ರ ಜೊತೆ ರಿಲೇಷನ್ಶಿಪ್ ಇರುತ್ತೆ, ಫ್ರೆಂಡ್ಸ್ ಜೊತೆ ರಿಲೇಷನ್ಶಿಪ್ ಇರುತ್ತೆ. ರಿಲೇಷನ್ಶಿಪ್ ಅಂತ ಕೂಡಲೇ ನಾವು ಲವ್ ಆ ಥರ ಏನೂ ಹೋಗೋಕ್ಕಾಗಲ್ಲ. ಆ್ಯಂಡ್ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ರಿಲೇಷನ್ಶಿಪ್ ಅಂದರೆ ಒಂದು ಅಣ್ಣ ತಮ್ಮಂದ್ರ ರಿಲೇಷನ್ಶಿಪ್ಪಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ತಂಗಿನ ಹೇಗೆ ನೋಡ್ಕೋಬೇಕು ಅಂತ ಅಣ್ಣನಿಗಿರುತ್ತೆ, ಆ್ಯಂಡ್ ಒಂದು ಅಕ್ಕನ ಹೇಗೆ ಕಾಣಬೇಕು ಅಂತ ತಂಗಿಗಿರುತ್ತೆ. ಬಟ್ ಒಂದು ಅಣ್ಣ ಆಗಿ ತಂಗಿಗೆ ಗಲೀಜ್ ವರ್ಡ್ಸಲ್ಲಿ ಬೈಯೋದು, ಆ್ಯಂಡ್ ಗಲೀಜ್ ಮಾತುಗಳನ್ನ ಆಡೋದು, ಕೆಟ್ಟದಾಗಿ ಬೈಯೋದು, ಈ ಥರ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾವೆ ಅಂತ ನೀವು ನಂಬ್ತೀರಾ? ಆ್ಯಂಡ್ ಈ ಥರದವ್ರಿಗೆ ಏನು ಮಾಡಬೇಕು ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ ನನಗೆ. ಸೊ ನನಗಂತೂ ಗೊತ್ತಾಗ್ತಾ ಇಲ್ಲ, ಈ ಥರ ಎಲ್ಲ ಮಾತುಗಳು ಬಂದಾಗ ಅದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ನನಗೆ ಈ ಥರ ರಿಲೇಷನ್ಶಿಪ್ಸ್ ಆ್ಯಕ್ಚುಲಿ ನನಗೆ ಬೇಕಾಗೂ ಇಲ್ಲ. ಬಿಕಾಸ್ ನನ್ನ ಒಂದು ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಗೊತ್ತಿದೆ ನಾನು ಹೇಗಿರಬೇಕು ಆ್ಯಂಡ್ ನಾನು ಯಾವ ಥರ ಬಾಳಬೇಕು ಅನ್ನೋದನ್ನು. ಈ ಥರ ನನಗೆ ಅವ್ರುಗಳು ಹೇಳಬೇಕಾಗಿರೋ ಏನಂತಾರೆ ಅದಕ್ಕೆ, ಹೇಳಬೇಕಾಗಿರೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲ್. ಬಿಕಾಸು ಅವ್ರುಗಳು ನನಗೆ ತಂಗಿ ಥರ ಇಲ್ಲ. ಆ್ಯಂಡ್ ಸೊ ದಟ್ ನನಗೂ ಆ ಥರ ಒಂದು ಭಾವನೆ ಇಲ್ಲ, ನನಗೆ ಆ ಥರ ಬೇಕಾಗೂ ಇಲ್ಲ. ಅವರು ನನ್ನನ್ನು ತಂಗಿ ಥರ ನೋಡಿಕೊಂಡ್ರೆ ನಾನು ಒಂದು ತಂಗಿ ಥರ ಇರ್ತೀನಿ ಅವ್ರಿಗೆ. ಆ್ಯಂಡ್ ನಾನು ಅವರ ಅಣ್ಣ ಥರ ಟ್ರೀಟ್ ಮಾಡ್ತೀನಿ. ಆ್ಯಂಡ್ ಅವರು ನನ್ನನ್ನು ತಂಗಿ ಥರ ನೋಡ್ತಾ ಇಲ್ಲ. ಆ್ಯಂಡ್ ಆ ಕೆಟ್ಟ ಪದಗಳು ನನಗೆ ಅವರು ಯೂಸ್ ಮಾಡಿದ್ದಾರೆ. ಸೊ ಅದು ನನ್ನ ಕಿವಿಗೆ ನನಗೆ ಬಿದ್ದಿದೆ. ಸೊ ದಟ್ ನನಗೆ ಆ ಥರ ಬಾಂಧವ್ಯನ ನನಗೆ ಕಂಟಿನ್ಯೂ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಒಂದೇ ಬ್ಲಡ್ ಆಗಿರ್ಬೋದು, ಬಟ್ ನನಗೆ ತುಂಬ ಸೊ ದಟ್ ನನಗೆ ಮಾತಾಡೋದಕ್ಕೆ ಬರಲ್ಲ ಅಂತಲ್ಲ, ನನಗೂ ಮಾತಾಡೋಕ್ಕೆ ಬರುತ್ತೆ. ನಾನು ಕೆಟ್ಟದಾಗ ತುಂಬಾ ಚೆನ್ನಾಗಿ ಬೈತೀನಿ. ನನಗೇನು ಬೈಯಕ್ಕೆ ಬರಲ್ಲ ಅಂತಲ್ಲ, ಬಟ್ ಯಾಕೆ ನಮಗೆ ಅಷ್ಟೇ, ನಮಗೇನಕ್ಕೆ ಬೇಕು ಅಷ್ಟೇ ನಾನು ಇರೋದು. ನಂದೇನಿದೆ ಕೆಲಸ, ನಾನು ಅದನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಅವ್ರ ಋಣದಲ್ಲಂತೂ ನಾನು ಇಷ್ಟು ತನಕ ಬದುಕಲಿಲ್ಲ, ಆ್ಯಂಡ್ ಇನ್ನು ಮುಂದೆನೂ ನಾನು ಬದುಕೋದಿಲ್ಲ. ಬಿಕಾಸ್ ನನಗೆ ಗೊತ್ತು ನಾನು ಹೇಗೆ ಬಾಳಬೇಕು ಆ್ಯಂಡ್ ನಾನು ಹೇಗಿರಬೇಕು ಅಂತ. ಮಿಸ್ಟರ್ ವಾಟ್ ಎವರ್, ನೀವು ಈ ವಿಡಿಯೋನ ನೋಡ್ತೀರ ಅಂತ ನನಗೆ 100% ನನಗೆ ಗೊತ್ತು. ಆ್ಯಂಡ್ ನಿಮಗೇನು ಅರ್ಹತೆ ಇದೆ ಅಂತ ನನಗೆ ಕೆಟ್ಟದಾಗಿ ಮಾತಾಡ್ತೀರ ನೀವು. ಫಸ್ಟ್ ಆಫ್ ಆಲ್ ನಿಮಗೆ ಏನು ಅರ್ಹತೆ ಇಲ್ಲ ಅನ್ನೋದು ನನಗೆ ಪೂರ್ತಿಯಾಗಿ ಗೊತ್ತಿದೆ. ಸೊ ನಿಮ್ಗೇನು ಅರ್ಹತೆ ಇಲ್ಲ ನನ್ನ ಬಗ್ಗೆ ಮಾತಾಡೋದಕ್ಕೆ. ಫಸ್ಟ್ ಆಫ್ ಆಲ್ ನೀವು ಯಾರು ನನ್ನ ಬಗ್ಗೆ ಮಾತಾಡೋದಕ್ಕೆ? ಫಸ್ಟ್ ಆಫ್ ಆಲ್ ನಿಮ್ಗೇನು ಅರ್ಹತೆ ಇದೆ ಅಂತ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರ ನೀವು? ಏನು ಅರ್ಹತೆ ಇದೆ ನಿಮ್ಗಳಿಗೆ? ಏನೂ ಅರ್ಹತೆ ಇಲ್ಲ. ತಂಗಿ ಅಂತ ನೀವು ಒಪ್ಕೊಂಡಿಲ್ಲ, ಅಣ್ಣ ಅಂತ ನಾನು ಒಪ್ಕೊಂಡಿಲ್ಲ. ಅದು ಯಾವತ್ತೂ ಒಪ್ಕೊಳ್ಳಲ್ಲ ನಾನು. ಬಿಕಾಸ್ ನೀವು ನನ್ನನ್ನು ನೋಡಿರೋ ರೀತಿ ಆ ಥರ ಇದೆ. ಈ ವಿಡಿಯೋ ನೋಡ್ತಿರ್ಬೇಕಿದ್ರೆ ನಿಮ್ಗೇನೆ ಗೊತ್ತಾಗಬೇಕು ನಾನು ಯಾವ ಥರ ಮಾತಾಡ್ತಾ ಇದ್ದೀನಿ ಅನ್ನೋದನ್ನು. ಸೊ ನಾನು ಮನೆಯಿಂದ ಆಲ್ಮೋಸ್ಟ್ 5 years ಅನಿಸುತ್ತೆ, 5 years ಆಯಿತು ನಾನು ಬ್ಯಾಂಗ್ಳೂರ್ ಬಂದುಬಿಟ್ಟು. ಗೈಸ್, ನಾನು ನಿಜವಾಗ್ಲೂ ಹೇಳ್ತೀನಿ, ಒಂದು ದಿನ ಹೇಗಿದ್ದೀಯಾ, ಏನು ಮಾಡ್ತಾ ಇದೀಯಾ, ನನ್ನ ಜೊತೆ ಕಾಂಟ್ಯಾಕ್ಟ್ ಇಲ್ಲ, ನನ್ನ ಜೊತೆ ಮಾತಾಡಲ್ಲ, ಏನೂ ಇಲ್ಲ ಗೈಸ್. ನನ್ನ ಬಗ್ಗೆ ಅವರಿಗೆ ಎಷ್ಟು ಅರ್ಹತೆ ಇದೆ ನೀವೇ ತಿಳ್ಕೊಳ್ಳಿ. ಇಲ್ಲಿ ಒಬ್ರ ಬಗ್ಗೆ ಮಾತಾಡಬೇಕು ಅಂದರೆ ಅರ್ಹತೆನ ನೋಡ್ಕೊಂಡು ಮಾತಾಡಬೇಕು. ಅದು ಬಿಟ್ಬಿಟ್ಟು ಚಂಗ್ಳು ಥರ ಆಡ್ತಾರಲ್ಲ, ನಿಜವಾಗ್ಲೂ ಹೇಳ್ತೀನಿ, ಚಂಗ್ಳು ಥರ ಆಡೋರ ಜೊತೆ ನನಗೇನು ಮಾತುಕತೆ ಇಲ್ಲ. ಈ ವಿಡಿಯೋದಲ್ಲಿ ನಾನು ಕ್ಲಾರಿಫೈ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲೇ ನಾನು ಹೇಳ್ತಾ ಇದ್ದೀನಿ, ನನ್ನ ಬಗ್ಗೆ ಇನ್ನು ಮುಂದೆ ಎಲ್ಲಾದರೂ ಏನೇ ಆದ್ರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ, ಕೆಟ್ಟದಾಗಿ ಬಿಹೇವ್ ಮಾಡೋದಾಗ್ಲಿ
ನನ್ನ ಮುಂದೆ ಮಾಡಕ್ ಹೋಗ್ಬೇಡಿ. ನಾನು ಅಷ್ಟೇ ಹೇಳ್ತಾ ಇರೋದು. ಈ ವಿಡಿಯೋ ನೋಡ್ತಿರೋರ್ಗೆ ಎಸ್ಪೆಷಲಿ ನಾನು ಈ ವಿಡಿಯೋ ಯಾರಿಗೆ ಮಾಡಿದೀನಿ ಅವ್ರು ನೋಡ್ತಾ ಇದ್ದಾರೆ, ಅವ್ರು ನನ್ಗೆ ಗೊತ್ತು ಅವ್ರು ನೋಡ್ತಾರೆ ಅಂತ. ಸೊ ಅದಕ್ಕೋಸ್ಕರ ನಾನು ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಗೈಸ್, ನೀವೇ ಅನ್ಕೊಳ್ಳಿ, ಕೆಟ್ಟದಾಗಿ ಒಂದು ಹುಡುಗಿಗೆ ಕೆಟ್ಟದಾಗಿ ಯಾರಾದ್ರೂ ಮಾತಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಬಿಡಬೇಡಿ ಅಂತ. ಅವ್ರನ್ನ ಏನ್ ಅರ್ಹತೆ ಇದೆ ಅಂತ ಆತರ ಮಾತಾಡ್ತಾರೆ ಅವರು. ನಾನು ಅವತ್ತು ಎಷ್ಟು ಅಪ್ಸೆಟ್ ಆಗಿದ್ದೀನಿ ಅಂತ ನನಗೆ ಗೊತ್ತು ಗೈಸ್. ನಿಜವಾಗ್ಲೂ ಹೇಳ್ತೀನಿ, ಅವತ್ತು RCB ಮ್ಯಾಚ್ ವಿನ್ ಆಗಿದ್ದ ದಿನ ನಾನು ಎಷ್ಟು ಖುಷಿಯಾಗಿದ್ದೆ ಅಂದ್ರೆ ಅಷ್ಟು ಖುಷಿಯಾಗಿದ್ದೆ. ನಮ್ಮ ಅಮ್ಮನ ಹತ್ರ ಫೋನ್ ಮಾಡಿ ಈ ತರ ವಿನ್ ಆಗಿದೆ ಅಂತ ಹೇಳ್ಬೇಕಿದ್ರೆ ಆ ಕಡೆಯಿಂದ ಒಂದು 3 ಪದ ಕೆಟ್ಟದಾಗ ಬಂದಿದೆ. ಅದು ನನಗೆ ಕಿವಿ ಕೇಳಿಸಿದ್ರು ಕೇಳಿಸಿಲ್ಲಂಗೆ ಅವತ್ತು ನಾನು ಫೋನ್ ಇಟ್ಟಿದ್ದೀನಿ. ಅದಾದ ನಂತರ ನಮ್ಮ ಅಮ್ಮನಿಗೂ ಫೋನ್ ಮಾಡಿಲ್ಲ, ನನ್ಗೆ ಯಾರಿಗೂ ನಾನು ಫೋನ್ ಮಾಡಿಲ್ಲ. ಬಿಕಾಸ್ ಆಫ್ ದಿಸ್ ರೀಸನ್. ನನಗೆ ಬೇಡ, ನನ್ನ ಫ್ಯಾಮಿಲಿನೇ ನನಗೆ ಬೇಡ. ನನಗೆ ಗೊತ್ತು ನಾನು ದುಡ್ಕೊಂಡು ತಿನ್ನೋದಿಕ್ಕೆ. ನಮ್ಮ ಅಪ್ಪ ಕೊಟ್ಟಿರೋ ವಿದ್ಯೆ ನನಗಿದೆ, ನಾನು ಹೆಂಗಾದ್ರೂ ಬದು. ಸೊ RCB ಮ್ಯಾಚ್ ವಿನ್ ಆಗಿದ್ದ ದಿನ ಆಲ್ಮೋಸ್ಟ್ ನಾವು ಸೆಲೆಬ್ರೇಟ್ ಮಾಡಿರೋದು 11:15 ಅನ್ಸುತ್ತೆ. ನಮ್ಮ ಈ ಲೇಔಟಲ್ಲಿ ಫುಲ್ ಪಟಾಕಿ ಹೊಡೆದ್ಬಿಟ್ಟು ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಸ್, ನಮ್ಮ ಅಮ್ಮನಿಗೆ ನಾನು ಕಾಲ್ ಮಾಡೋಣ. 18 ವರ್ಷಗಳ ಕಾಲ ಆ ಒಂದು ಪೇಷನ್ಸ್ ಇದೆ ಅಲ್ವಾ, ಅದು ಎಲ್ಲರಿಗೂ ಗೊತ್ತಿದೆ ಯಾವ ಥರ ಅಂತ. ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲದೆ ಇರೋರ್ಗು ಅದೊಂದು ಎಮೋಷನ್ ಯಾವ ಥರ ಇರುತ್ತೆ ಅಂತ ಗೊತ್ತಿದೆ. ಆ ಟೈಮಲ್ಲಿ ನಮ್ಮ ಅಮ್ಮನಿಗೆ ಕಾಲ್ ಮಾಡಿದ್ರೆ ಗೈಸ್ 3 ಪದ ಕೆಟ್ಟದಾಗಿ ಸೈಡಿಂದ ಹೆಂಗ್ ಬಂತು ಅಂದ್ರೆ ನಾನು ಇಡೀ ದಿನ ನಾನು ಫುಲ್ ಅಪ್ಸೆಟ್ ಆಗ್ಬಿಟ್ಟಿದ್ದೀನಿ ಗೈಸ್. ನಾನು ನಿಜವಾಗ್ಲೂ ಲಿಟ್ರಲಿ ಹೆಂಗಿತ್ತು ಅಂದ್ರೆ ನಾನು ಅವ್ರ ಕಾಲಡಿಯಲ್ಲಿ ಕೂತ್ಕೊಂಡು ಊಟ ಮಾಡೋ ರೇಂಜ್ಗೆ ಅವ್ರು ಮಾತಾಡಿದ್ದಾರೆ. ಆ ರೇಂಜ್ಗೆ ಅವ್ರು ಮಾತಾಡಿದ್ದಾರೆ. ನಿಜವಾಗ್ಲೂ ನಿನಗೆ ನಾನು ಮರ್ಯಾದೆ ಕೊಡಲ್ವೋ? ನಿನಗೇನಕ್ಕೆ ನಾನು ಫಸ್ಟ್ ಆಫ್ ಆಲ್ ಮರ್ಯಾದೆ ಕೊಡ್ಬೇಕು? ನೀನ್ ಏನ್ ಮಾಡಿದ್ಯಾ ಅಂತ ನಿನಗೆ ಮರ್ಯಾದೆ ಕೊಡ್ಬೇಕು. ನಾನಿಲ್ಲಿ ಯಾಕೆ ನಿನಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು? ಫಸ್ಟ್ ಆಫ್ ಆಲ್ ನೀನ್ ಯಾವನೋ ಕಚ್ಚಡ ಲೋಫರ್. ನನಗೆ ಈಗ ಹೇಳ್ತಾ ಇದೀನಿ ಕೇಳಿಲಿ, ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಕೇಳು. ನೀನು ಯಾವನೋ ಕಚ್ಚಡ ಲೋಫರ್. ನಿನ್ಗೂ ನನ್ಗೂ ಏನು ಇಲ್ಲ. ಫಸ್ಟ್ ಆಫ್ ಆಲ್ ನೀನ್ ಯಾವನು ಫಸ್ಟ್ ಆಫ್ ಆಲ್ ನನಗೆ ಆತರ ಮಾತಾಡೋದಕ್ಕೆ? ಇದೇ ಲಾಸ್ಟ್ ವಾರ್ನಿಂಗ್ ನಿನಗೆ. ನನ್ನ ವಿಷಯದಲ್ಲಿ ನೀನ್ ಬರಬಾರ್ದು. ನಿನ್ನ ವಿಷಯಕ್ಕೆ ನಾನು ಯಾವತ್ತು ಬಂದಿಲ್ಲ. ಸೊ ದಟ್ ನನ್ನ ವಿಷಯಕ್ಕೆ ನೀನ್ ಯಾವತ್ತು ಬರಬಾರ್ದು. ನಿನಗ್ ನಾನು ಫೋನ್ ಮಾಡಿಲ್ಲ ಕಚ್ಚಡ ನನ್ನ ಮಗನೇ. ನಿನಗ್ ನಾನು ಫೋನ್ ಮಾಡಿಲ್ಲ. ನೀನ್ ಯಾವತ್ತು ನನಗ್ ಫೋನ್ ಮಾಡಿಲ್ಲ. ನಾನ್ ಮಾಡಿರೋದು ನಮ್ಮ ಅಮ್ಮನಿಗೆ ಫೋನ್ ಮಾಡಿರೋದು. ನೀನ್ ಯಾವನ್ ಸೈಡ್ ಗ್ಯಾಪ್ ಅಲ್ಲಿ ಹೇಳೋದಕ್ಕೆ? ನೀನ್ ಯಾವನೋ ಸೈಡ್ ಗ್ಯಾಪ್ ಅಲ್ಲಿ ಹೇಳೋದಕ್ಕೆ? ನಿನಗೆ ಅಷ್ಟು ಇದಿದ್ರೆ ಇಲ್ಲಿ ಬಂದು ಮಾತಾಡ್ಬೇಕು. ಅಲ್ಲಿ ಇದ್ಕೊಂಡು ಮಾತಾಡೋದಲ್ಲ, ಅಲ್ಲಿ ಮಲ್ಕೊಂಡು ಮಾತಾಡೋದಲ್ಲ, ಇಲ್ಲಿ ಬಂದು ಮಾತಾಡ್ಬೇಕು ನೀನು. ಸೊ ಏನು ತುಳುಟೊಂಜಿ ಕ್ಲಿಪ್ ಪಾಡ್ವೆ ಈ ವಿಷಯದ ಬಗ್ಗೆ. ಬಿಕಾಸ್ ಎಂಕಾಯಿನ ಒಂಜಿ ಆನಿ ಇನ್ಸಿಡೆಂಟ್ ಪಂಡ RCB ಮ್ಯಾಚ್ ವಿನ್ ಆದಿತ್ತನ ದಿನ ನೈಟ್ ಟೈಮು 11:15 ಎಂಕ್ಲ ಲೇಔಟ್ ಮಸ್ತ್ ಸೆಲೆಬ್ರೇಷನ್ ಮಲ್ದೆ ಎಂಕ್ಲು ಮುಲ್ಪ. ಸೊ ವಿಷಯ ಏನಪ್ಪ ಅಂಡ ಆನಿ ಆಬ್ವಿಯಸ್ಲಿ ಎಂಕ್ಲೆ ಖುಷಿಯಾನ ಎಂಕ್ಲಿ ಎರಡ ಹಂಚೋರ್ಮ ಎಂಕ್ಲನ ಅಪ್ಪ ಅಮ್ಮಡದೆ. ಸೊ ಆ ನೈಟ್ 11 ಗಂಟೆಗೆ ಏನು ಕಾಲ್ ಮಲ್ತೆ ಅಮ್ಮಗ. ಆಸ್ ಯೂಶುವಲ್ ಅಮ್ಮ ಕಾಲ್ ದೆತ್ತದ ಪಾತಿರೊಂದಿತ್ತೇರು. ಬಟ್ ಒಂಜಿ ಮೂಜಿ ಬೊಡ್ಚಂದಿನ ಒಂಜಿ ಮೂಜಿ ಪದ ಸೈಡ್ ಗ್ಯಾಪ್ ಎಂಕ್ ಬತ್ತುಂಡು. ಒಂಜಿ ಆಂಜೋನ ವಾಯ್ಸ್ ಸೈಡ್ ಗ್ಯಾಪ್ ಎಂಕ್ ಬತ್ತುಂಡು. ಸೊ ಎಂಕ ಕನ್ಫರ್ಮ್ ಅಂಡ್ ಅವು ಏರ್ ಪಂದು. ಅಂಡ್ ಆನಿ ಯಾನ್ ಕಟ್ ಮಲ್ದಿನ ಕಾಲ್ ಯಾನ್ ಈತ್ನೆಡೆ ಯಾನ್ ಅಮ್ಮ ಕಾಲ್ ಮಲ್ದಿಜಿ ಯಾನ್ ದಾಯಕ್ ಪಂಡ ಅಂಚಿತ್ತಿನ ಒಂಜಿ ಏನಪ್ಪ ಅನ್ಪೇರು ಒಂಜಿ ಬೊರ್ಚಂದಿನ ಅಂಚಿತ್ತಿನ ಒಂಜಿ ವಾಯ್ಸ್ ಅಂಚಿಡ್ದು ಬರ್ಪುಣಂದು ಪಂಡ ಇಂಕ್ಲಿಗ್ ದಾಯಿಗ್ ಬೋಡು ಇಂಕ್ಲಿಗ್ ಫ್ಯಾಮಿಲಿ ಎಂಕ್ಲ ಕುಟುಂಬ ಇಂಕ್ಲಿಗ್ ದಾಯಿಗ್ ಬೋಡು ಅಂದ ಅಪ್ಪಡು ಒಂಜೊಂಜಿ ಸಲ ಅನ್ನೇ ಮೆಗ್ದಿನ ಒಂಜಿ ಸಂಬಂಧ ಬಾಂಧವ್ಯ ಎಂಚಿಪ್ಪುಣ್ ಪಂದ್ ಡಿಕ್ಲೆ ಗೊತ್ತಿಪ್ಪು. ಸೊ ಒಂದು ಕನ್ನಡಟಿ ಅನ್ ಪಾಡ್ದೆ ಆಲ್ಮೋಸ್ಟ್ ಮಾತಾ ಕ್ಲಿಪ್ ಪೂರ ಒಂದೊಂಜಿ ಎಲ್ಯ ಕ್ಲಿಪ್ ತುಳುಟು ಪಾಡೊಂದಲ್ಲೇ ದಯಪಂಡ ಗೊತ್ತಾವಡು ಮಾತೆರೆಗ್ಲ ಪಂದ್ ಎಂಚಿನ ಪುರ ಆವೊಂದುಂಡು ಸೊಸೈಟಿಡ್ ಎಂಚಿನ ಪುರ ಪೊಂಜೋಕ್ಲೆಗ್ ಎಂಚಿನ ಪುರ ಆವೊಂದುಂಡು ಪಂದ್. ಸೊ ಎಂಕ ಆಯ್ನ ಆ ಒಂಜಿ ಘಟನೆ ಎಂಕ್ ಮಸ್ತ್ ಮಸ್ತ್ ಮೂಡ್ ಆಫ್ ಪಂಡ ಇಡೀ ದಿನ ಯಾನು ಆನಿ ಏನ ಮೈಂಡ್ ಸರಿ ಏನ ಫುಲ್ ಮೈಂಡ್ ಅಪ್ಸೆಟ್ ಆದಿತ್ತೆ ಯಾನು ದಾಲ ಮಲ್ಪಂದೆ ಇಂಚಿತ್ನ ಒಂಜಿ ಪದ ಬರೋಂದುಂಡು ಪಂಡ ನನ್ನ ದುಂಬುದ ಕಾಲಡು ಎಂಚ ಇಪ್ಪುಂಡು ಎಂಕ್ ಗೊತ್ತುಜಿ ಈ ಸಿಚುವೇಶನ್. ಸೊ ಯಾನ್ ಎನ್ನ ಮನಸ್ಸು ಎನ್ನೆ ಬಿಕಾಸ್ ಎನ್ನ ಅಪ್ಪ ಅಮ್ಮ ಕಲ್ಪದಿನ ಒಂಜಿ ವಿದ್ಯೆ ಎಂಕೊಂಡು ಅಂಡ್ ಯಾನಿತ್ತೆ ಬೆನೊಂದುಲ್ಲೆ
ಬೆನೊಂದುಲ್ಲೆ ಅಂದ್ ಪಂದ್ ಎನ್ನ ಕಾರಡು ಉಂತುದೆ ಯಾನ ಎಂಕ್ ಬೋಡೇನಾತಿ ಯಾನ್ ಮಲ್ತೊಂದೆ ಅವು ಪೂರ ಎನ್ನ ಅಪ್ಪ ಅಮ್ಮನ ಆಶೀರ್ವಾದ ಬಿತ್ತುಂಡು ಅಂಡ್ ಎನ್ನ ಅಪ್ಪ ಎಂಕ್ ಮಸ್ತ್ ಎಡ್ಡೆಡ್ ಓದದೇರು ಅವೆನ್ ಯಾನ್ ಏಪಲ ಮದ ಪೂಜಿ ಯಾನು ಪನ್ನುಡು ಮಸ್ತ್ ಪನ್ನುಡು ಆಪುಂಡು ಅಂಡ ಈ ಘಟನೆ ದಾರ ಎಂಕ್ ಮಸ್ತ್ ಬೇಜಾರಾತುಂಡು ಅವೆಗೋಸ್ಕರ ಯಾನ್ ಈ ವಿಡಿಯೋ ಪಾಡೊಂದುಲ್ಲೆ ಇದು ಮಸ್ತ್ ಲಾಂಗ್ ವಿಡಿಯೋ ಆತುಂಡು ಮಾತೆಲ್ಲ ತೂಲೆ ಅಂಡ್ ನಿಕಲ ಇಲ್ಲದ ಮೆಗ್ದಿ ಆವಡು ಅಣ್ಣ ಮೆಗ್ದಿ ಆವಡು ಏನ ಪನ್ಪೇರು ಎಲ್ಲಿಯರ್ದೆ ಅಕ್ಲೆ ಗೊಂಜಿ ಪಂದ್ ಕೊರ್ಲೆ ಎಂಚ ಇಪ್ಪೊಡು ಜೀವನಡು ಎಂಚ ಪಂದ್ ಅಕ್ಲೆ ಗೊಂಜಿ ಅಕ್ಲ ಜೀವನ ರೂಪಿಸಲೆ ಆತೆ ಪನ್ಪುನಿಯನ್ ಬಿಕಾಸ್ ಎನ್ನ ಲೈಫ್ ಡ ವಾತ್ಜಿ ಅವೆಗೋಸ್ಕರ ಇಂಚಿತ್ನ ಪುರ ಗಲೀಜ್ ವರ್ಡ್ ಪುರ ಕೇನ್ ಅಂಚಿತ್ನ ವ್ಯವಸ್ಥೆ ಬೈದು ನಿಂಕ್ ಕೀಪ್ ವಾಚಿಂಗ್ ಎನ್ನ ವಿಡಿಯೋಸ್ ಮಸ್ತ್ ಜನ ತೂಲೆ ಸಬ್ಸ್ಕ್ರೈಬ್ ಸೊ ವಿಡಿಯೋ ಆಯ್ನಾತ್ ಶೇರ್ ಮಲ್ಪ್ಲೆ ಅಂಡ್ ಸಬ್ಸ್ಕ್ರೈಬ್ ಮಲ್ಪ್ಲೆ ಏರ್ ಮಾತ ಎನ್ನ ಚಾನಲ್ ತುಗೊಂದುಲ್ಲರೋ ಮಾತಿರ್ಲ ಸಬ್ಸ್ಕ್ರೈಬ್ ಮಲ್ಪ್ಲೆ ಲೈಕ್ ಮಲ್ಪ್ಲೆ ಮಾತಿರ್ಲ ಶೇರ್ ಮಲ್ಪ್ಲೆ ಮಸ್ತ್ ಮಸ್ತ್ ಶೇರ್ ಮಲ್ಪ್ಲೆ ಈ ವಿಡಿಯೋನು ಸೊ ಏನ್ ಮಸ್ತ್ ಬೇಜಾರಡ್ ಮಲ್ತೇನೆ ವಿಡಿಯೋ ಒಂದು ನಿಕ್ಲೆಗ್ ಇಷ್ಟ ಆಪುಂಡೋ ಇಜ್ಜೋ ಗೊತ್ತುಜಿ ಎಂಕ್ ಬಟ್ ಎಂಕ್ ಆಯ್ನಂಚಿತ್ನ ಒಂಜಿ ಎಕ್ಸ್ಪೀರಿಯನ್ಸ್ ನಾನು ಈ ವಿಡಿಯೋಡು ಪಾಡ್ದೆ ನಿಕ್ಲ ಮಾತೆರ್ಲ ತೂಲೆ ಈ ವಿಡಿಯೋನು ಸೊ ಯಾನ್ ಏರೆಗ್ ವಿಡಿಯೋ ಮಲ್ತ್ ಪಾಡ್ದೆ ಅಕ್ಕಲ್ ಡೆಫಿನೆಟ್ಲಿ ಈ ವಿಡಿಯೋ ತೂವೋಡು ಅಂಡ್ ಅಕ್ಲೆ ಗೊತ್ತಾವಡು ಎಂಚಾ ಪಂದ್ ಸೊ ಆತೆ ಎನ್ನ ಉದ್ದೇಶ ಅಂಡ್ ಇಂಚನೆ ವಿಡಿಯೋಸ್ ಮಲ್ತೊಂದಿಪ್ಪೆ ಸೊ ಕನ್ನಡದವ್ರು ಯಾರೆಲ್ಲ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ ವಿಡಿಯೋಸನ್ನು ಆಲ್ಮೋಸ್ಟ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ